ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾರ್ಯಕ್ರಮದ ಉದ್ಘಾಟಿಸಬೇಕಾಗಿ ಕಾಸಿಯದ ಉಪಾಧ್ಯಕ್ಷರಂತ ನಿಂಗಣ್ಣ ಎಸ್ ಸರ್ಕಾರ ಎಷ್ಟು ಜನಪರವಾಗಿ ಉದ್ಯಮಿ ಸ್ನೇಹಿಯಾಗಿ ಕೆಲಸ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಜ್ ರೆಪ್ರೆಸೆಂಟೇಟಿವ್ ಫ್ರಮ್ ಕೋಟಕ್ ಮಹೀಂದ್ರಾ बैंक. विकास में हमारा साथी है. हर बार प्रधानमंत्री जी वही बात बोलते हैं. इसीलिए एमएसएमई को कैसे बढ़ावा देंगे हम? हाउ वी कैन हेल्प एमएसएमईज? एमएसएमई का समस्या क्या है, वो समस्या को हम कैसे अटेंड करेंगे? हाउ टू रिजॉल्व इट? ನಮ್ಮ ದೇಶದ ಹಲವಾರು ಭಾಗಕ್ಕೆ ನಾನು ಹೋದಾಗ ಎಂಎಸ್ಎಂಇ 4-5 ಅಂಶಗಳ ಸಮಸ್ಯೆಗಳನ್ನು ಹೇಳ್ತಾರೆ. ಒಂದು टेक्नोलॉजी, नया नया टेक्नोलॉजी विश्व में आ रहे हैं, वो टेक्नोलॉजी का हम कैसे अपनाना, हाउ टू ब्रिंग दैट एंड हाउ टू इन्वेस्ट. Finance is second constraint. Third is skilled laborers. We got enough laborers, but skilled laborers हमारे लिए बहुत बड़ा समस्या है. Fourth is marketing. ये 4 चीज हमारे सामने बहुत बड़ा सवाल है. ಯಾವ ವೆರೈಟಿ ಇದೆ? ಕಬ್ಬು ಹಚ್ಚಿದ್ದೇನೆ ರೀ. ಇದ್ರಾಗ 3 ವೆರೈಟಿ ಹಚ್ಚಿರಿ. 86 ಐತ್ರಿ, 13007 ಒಂದು ಐತ್ರಿ. ಈಗ ಹೊಸ ವೆರೈಟಿ ಬಂದಿದ್ರಿ 265 ಅಂತಾನೆ. 265ದಾಗ ಬೇಡ್ರ್ ಸೀಡ್ ಒಂದು ಐತ್ರಿ, ಫೌಂಡೇಶನ್ ಸೀಡ್ ಒಂದು ಐತ್ರಿ. ಅದ್ರಾಗೂ ಸ್ವಲ್ಪ ನಾವು 7 ಬಂದಾಗ 100 ಟನ್ ಬೆಳ್ಸಕತ್ತೀವಿ ರೀ ಕಬ್ಬಂಟು. ಅದ್ರಾಗ ಒಂದು 2 ಎಕರೆ ಬಾಳಿ ಹಚ್ಚಾವ್ರಿ, 2 ಎಕರೆ ಕಲ್ಲಂಗಡಿ ಹಚ್ಚಿದ್ವಿ ರೀ, ಒಂದು 2 ಎಕರೆ ಕೆಂಪು ಚೆಂಡು ಹೂ ಹಚ್ಚಿದ್ದೀವಿ ರೀ. ಪ್ಲಸ್ ಇನ್ನೊಂದು ಏನಂದ್ರೆ ಚೆಂಡು ಹೋದಾಗನೇ 2-3 ಥರ ಅದಾವೆ ರೀ. ಎಲ್ಲೋ ಕಲರ್ನು ಚೆಂಡು ಹೂ ಹಚ್ಚಿದ್ದೀವಿ ರೀ. ಈ ಭಾಗದಲ್ಲಿ ಜಾಸ್ತಿ ಮಳೆ ಸಂಬಂಧ ಏನೇನಂದ್ರೆ ಕಬ್ಬು ಜಾಸ್ತಿ ಬೆಳೆಸ್ತಾವೆ ರೀ. ನಾವು ಆಂಧ್ರದಾಗ ವಿಜಯವಾಡದಿಂದ ಬಂದಿದ್ವಿ ರೀ, ಒಂದು 18 ವರ್ಷ ಐತ್ರಿ. ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬಂದಾಗ ಅಲ್ಲ, ಅತಿ ಹೆಚ್ಚು ಮಳೆ ಆಗಿ ಸಂಬಂಧ ರೀ. ಈಗ ಕಬ್ಬಿನ ಚಲೋ ಅನ್ಸತ್ತೆ. ಕಬ್ಬಂತರೂ ಪ್ರತಿ ವರ್ಷವೂ ಕಬ್ಬು ಅತಿ ಹೆಚ್ಚು ಬೆಳೀತಾರೆ. ಆದರೆ ಏನೈತಿ ಇಲ್ಲಿ 25 ವರ್ಷ ಅವರು ಬೇರೆ ರಾಜ್ಯಲಿಂದ ಬಂದಾರ. ಆದರೆ ಈ ರಾಜ್ಯದಾಗ ಏನೈತಿ ಬಂದು ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕಿನಲ್ಲಿ ಒಂದು 20 ಎಕರೆ ಭೂಮಿಯನ್ನು ತಾವು ಪ್ರತಿ ವರ್ಷವೂ ಈ ಹಣ್ಣು ತರಕಾರಿ ಮತ್ತು ಕಬ್ಬು ಅತಿ ಹೆಚ್ಚು ಬೆಳೀತಾರೆ. ಅತಿ ಹೆಚ್ಚು ಲಾಭ ತಗೊಳ್ಳುವಂಥ ನಿರೀಕ್ಷೆಯಲ್ಲಿ ಇವು ರೆಡ್ಡಿ ಅವರು ಇರುತ್ತಾರೆ.
ಸರ್ಕಾರದಿಂದ ನಾನು ಸಾಲ ತೆಗೆದಿದ್ದೀನಿ. ಅದರಿಂದ ನಮಗೆ ಅನುಕೂಲ ಆಗಿದೆ. ಅದು ಹೀರೆ ಬೀಜ, ಸೊತ್ತೆ ಬೀಜ, ಹರಿಬೆ ಬೀಜ, ಬೆಂಡೆ ಬೀಜ ಎಲ್ಲ ಹಾಕಿ ನಾನು ತರಕಾರಿಯನ್ನು ತಗೊಂಡೋಗಿ ಪ್ಯಾಟಿ ಮಾರಿ ವ್ಯಾಪಾರ ಮಾಡ್ತಿದ್ದೀನಿ. ಅದರಿಂದ ನನಗೆ ಅನುಕೂಲ ಆಗಿದೆ. ಬೀಜ ಮತ್ತು ತರಕಾರಿನ ಬೆಳೆಯೋದು ಬೇರೆ ಜನಿಗೆ ನಾನು ಹೇಳ್ತೀನಿ. ಹಲವಾರು ಸೊಪ್ಪಿನ ಒಂದು ಬೀಜಗಳನ್ನು ಒಂದು ಒಟ್ಟು ಮಾಡಿ ಅದನ್ನು ಬೆಳೆದು ಒಂದು ಸಾಗರ ಒಂದು ಪಟ್ಟಣಕ್ಕೆ ತಂದು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. PM ಸ್ವಾನಿಧಿ ಯೋಜನೆಯಲ್ಲಿ ಅವರು ಒಂದು ಧನ ಸಹಾಯವನ್ನು ಪಡೆದು ಅದನ್ನು ಇಲ್ಲಿ ಸದುಪಯೋಗ ಪಡಿಸಿಕೊಂಡು ಅದನ್ನು ಹೆಚ್ಚಿನ ಜನರಿಗೆ ಆ ಒಂದು ಸೊಪ್ಪು ಮುಟ್ಟುವಂತೆ ರೀತಿ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂತಸದ ಸಂಗತಿ. ಕೇಂದ್ರ ಸರ್ಕಾರವು ಸಣ್ಣ ಸಣ್ಣ ಬೆಳೆಗಾರರಿಗೂ ಕೂಡ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಅಲ್ಲಿ ಅವರಿಗೂ ಒಂದು ಉತ್ತೇಜನವನ್ನು ನೀಡ್ತಾ ಇರೋದು ಒಂದು ಬಹಳ ಸಂತಸದ ಸಂಗತಿ. ಸರ್ಕಾರದ ಯೋಜನೆಯಿಂದ ಅವರಿಗೆ ಒಂದು ಅನುಕೂಲ ಆಗಿತ್ತು. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಕೊಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಬೆಳೆಯುವಂಥ ತರಕಾರಿ ಏನಾದರೂ ತರಕಾರಿ ಹೀರೆಕಾಯಿ, ಬೆಂಡೆಕಾಯಿ, ಹಾಗೆ ಸೊಪ್ಪು, ಹಾಗಲಕಾಯಿ, ಸೌತೆಕಾಯಿ, ಬೀನ್ಸ್ ಇನ್ನಿತರ ಪದಾರ್ಥಗಳನ್ನು ಬೆಳಿತೀವಿ. ಉತ್ತೇಜನ ಪಡೆದು ಹೀರೆಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಮುಳುಗಾಯಿ, ಸೌತೆಕಾಯಿ, ಬಣ್ಣದ ತರಕಾರಿಗಳನ್ನು ಬೆಳೆದು ನಮ್ಮ ಊರಿನಲ್ಲೇ ಉತ್ತೇಜನ ಪಡಿತಾ ಇದ್ದಾರೆ. ಅದನ್ನು ಸಾಗರಕ್ಕೆ, ಟೌನಿಗೆ, ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಅಭಿವೃದ್ಧಿಯನ್ನು ಹೊಂದಬೇಕು ನಿನ್ನೆಲ್ಲ ಮಹಿಳೆಯರು ಅಂತ ನಾನು ಬಯಸ್ತೀನಿ. ಇಂಥ ತರಕಾರಿಗಳನ್ನು ಬೆಳೆಯೋದ್ರಿಂದ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇದೆಲ್ಲರೂ ಪಡೆದುಕೊಳ್ಬೇಕಂತ ಕೇಳ್ತೀನಿ. ಭಾಗೀರಥಿಯವರನ್ನ ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಯೋಜನೆಯ ಸ್ವನಿಧಿ ಯೋಜನೆಯಲ್ಲಿ ಪಾಲ್ಗೊಳ್ಳುವ ಮಾಡತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಕಳೆದ ಹಲವು ವರ್ಷಗಳಿಂದ ನನ್ನ ಒಡನಾಟ ಅವ್ರ ಜೊತೆಗಿದೆ. ದೇಶೀಯ ಬೀಜಗಳ ಸಂರಕ್ಷಣೆಯಲ್ಲಿ, ಕಾಪಾಡುವಿಕೆಯಲ್ಲಿ, ಆ ಬೀಜಗಳನ್ನು ಹಂಚೋದರಲ್ಲಿ ಅವ್ರ ಪಾತ್ರ ಮಹತ್ತರವಾಗಿದೆ. ಅವರು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿಂದ ಪೇಷಂಟ್ಗಳು ರೆಫರ್ ಮಾಡ್ತಾರೆ ತಾಲೂಕು ಆಸ್ಪತ್ರೆ ಅವತ್ತಿನ ದಿವಸ. ಸೊ ಅವತ್ತು ನಮ್ಮ ಸೈಕ್ಯಾಟ್ರಿಸ್ಟ್ ಪೂರ ಟೀಮು ತಾಲೂಕು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಯಾರಿಗಾದರೂ ಮೆಂಟಲ್ ಇಲ್ನೆಸ್ ಇರೋರಿಗೆ ಚಿಕಿತ್ಸೆ ಕೊಡೋದು, ಕೌನ್ಸಿಲಿಂಗ್ ಮಾಡೋದು, ಇದನ್ನು ಎಲ್ಲ ತಾಲೂಕಲ್ಲೂ ನಡೀತದೆ. ಸೊ ಪ್ರತಿ ಮಂಗಳವಾರ, ಶುಕ್ರವಾರ ನಡೀತದೆ. ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಕೆಲವು ಸಲ ಅವರಿಗೆ ಈ ಒಂದು ಎಮರ್ಜೆನ್ಸಿಯಾಗಿ ಬರುವಂಥ ಚಾನ್ಸ್ ಇರುತ್ತೆ. ಏನಂದರೆ ಇಂಟಾಕ್ಸಿಕೇಷನ್ ಆಗಿರ್ಬೋದು ಅಥವಾ ವಿಡ್ರಾಲ್ ಸಿಂಟಮ್ಸ್ ಆಗಿರ್ಬೋದು, ಇಲ್ಲ ಅದರಿಂದ ಏನಾಗುತ್ತೆ ಒತ್ತಡ ಜಾಸ್ತಿಯಾಗಿ ಆತ್ಮಹತ್ಯೆ ಯತ್ನ ಕೂಡ ಆಗುವಂಥ ಚಾನ್ಸಸ್ ಇರ್ತವೆ. ಈ ರೀತಿ ಅಥವಾ ಇನ್ನು ಕೆಲವೊಂದು ಹೆಂಗಸರಲ್ಲಿ ಬಂದಾಗ ಕೌಟುಂಬಿಕ ದೌರ್ಜನ್ಯ ಇರ್ಬೋದು ಅಥವಾ ಅತ್ಯಾಚಾರ ಇರ್ಬೋದು ಅಥವಾ
ಈ ಥರ ಒಂದು ಮನೆಯಲ್ಲಿ ಇರುವಂಥ ಒಂದು ಕೆಲವೊಂದು ಒತ್ತಡಗಳಿಂದ ಕೂಡ ಏನಾಗುತ್ತೆ ಅವರಲ್ಲಿ ಕೂಡ ಈಗ ಮಾನಸಿಕ ಕಾಯಿಲೆಗಳು ಬರ್ಬೋದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.